ಪ್ರೀತಿಯ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇವೆ. ಇವತ್ತಿನ ದಿನ ಈ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ ದ್ವಿತೀಯ ಪಿ ಯು ಸಿಯ ಅಂದರೆ ಸೆಕೆಂಡ್ ಇಯರ್ ಪಿ ಯು ಸಿ ಮಕ್ಕಳಿಗಾಗಿ ಮಿಡ್ ಟರ್ಮ್ ಎಕ್ಸಾಮ್ 2025 ಇಂಪಾರ್ಟೆಂಟ್ ಕ್ವಶನ್ಸ್ ಫಾರ್ ಮಿಡ್ ಟರ್ಮ್ ಎಕ್ಸಾಮ್ 2025. ಮೊದಲು ನಾವು 5 ಅಂಕದ ಪ್ರಶ್ನೆಗಳು ಹಾಗೂ ನಂತರದಲ್ಲಿ 2 ಹಾಗೂ 3 ಅಂಕದ ಪ್ರಶ್ನೆಗಳನ್ನು ಚಾಪ್ಟರ್ ವೈಸ್ ನೋಡ್ತಾ ಹೋಗೋಣ. ಟೋಟಲ್ 8 ಚಾಪ್ಟರ್ಸ್ ಆರ್ ದೇರ್. ಆಯಿತಾ, ಟೋಟಲ್ ನಿಮಗೆ 8 ಪಾಠಗಳಿದ್ದಾವೆ. ಫಿಸಿಕ್ಸ್ ಯಾವುದು ನಮ್ಮ ದ್ವಿತೀಯ ಪಿ ಯು ಸಿ ಸೆಕೆಂಡ್ ಇಯರ್ ಮಕ್ಕಳಿಗೆ. ಬನ್ನಿ ಸರ್, ಒಂದೊಂದಾಗಿ ಈಗ ನಾವು ನೋಡ್ತಾ ಹೋಗೋಣ. ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ ಅಂತ ಫಸ್ಟ್ ಚಾಪ್ಟರ್ ಇದೆ. ಅದರಲ್ಲಿ 5 ಅಂಕದ ಪ್ರಶ್ನೆಗಳು ಇವೆಲ್ಲವೂ ಬರುವ ಸಾಧ್ಯತೆ ಜಾಸ್ತಿ ಇದೆ. ಡಿರೈವ್ ಆ್ಯನ್ ಎಕ್ಸ್ಪ್ರೆಷನ್ ಫಾರ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಆ್ಯನ್ ಎಲೆಕ್ಟ್ರಿಕ್ ಡೈಪೋಲ್ ಅಟ್ ಎ ಪಾಯಿಂಟ್ ಆನ್ ದಿ ಎಕ್ಸಿಯಲ್ ಲೈನ್ ಅಂತ ಇದೆ ಅಲ್ವಾ, ಅದು. ಕ್ವಶನ್ ನಂಬರ್ 2ರಲ್ಲಿ ಡಿರೈವ್ ದಿ ಎಕ್ಸ್ಪ್ರೆಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ದಿ ಪಾಯಿಂಟ್ ಆನ್ ದಿ ಈಕ್ವಟೋರಿಯಲ್ ಪ್ಲೇನ್ ಆಫ್ ಆ್ಯನ್ ಎಲೆಕ್ಟ್ರಿಕ್ ಡೈಪೋಲ್, ಅದು 2ನೆಯ ಪ್ರಶ್ನೆ ಆಗಿರುತ್ತೆ, 5 ಅಂಕದ್ದು. ಆಯಿತಾ, ಇದರಲ್ಲಿ ಯಾವುದಾದ್ರೂ 2 ಫಿಕ್ಸ್ ಕ್ವಶನ್ ನಿಮ್ಮ ಒಂದು ಕ್ವಶನ್ ಪೇಪರಲ್ಲಿ ಇದ್ದೇ ಇರುತ್ತೆ. ಸ್ಟೇಟ್ ಗಾಸ್ ಲಾ ಆ್ಯಂಡ್ ಡಿರೈವ್ ದಿ ಎಕ್ಸ್ಪ್ರೆಷನ್ ಫಾರ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಆ್ಯನ್ ಇನ್ಫೈನೈಟ್ಲಿ ಲಾಂಗ್ ಚಾರ್ಜ್ಡ್ ಸ್ಟ್ರೈಟ್ ಕಂಡಕ್ಟರ್ ಯೂಸಿಂಗ್ ಗಾಸ್ ಲಾ ಅಂತ ಇದೆ. 4ನೆಯ ಪ್ರಶ್ನೆ ಸ್ಟೇಟ್ ಗಾಸ್ ಲಾ ಇನ್ ಎಲೆಕ್ಟ್ರೋಸ್ಟ್ಯಾಟಿಕ್ ಯೂಸಿಂಗ್ ದಿ law derive an expression for electric field due to uniformly charged thin spherical shell at a point outside the shell. ಇವೆಲ್ಲ 4 ಪ್ರಶ್ನೆಗಳು ಕೂಡ 5 ಅಂಕದ ಪ್ರಶ್ನೆಗಳು ಆಗಿರ್ತವೆ. ಈಗ 2 ಮಾರ್ಕ್ಸ್ ಹಾಗೂ 3 ಮಾರ್ಕ್ಸ್ ಕ್ವಶನ್ಸ್ಗಳನ್ನು ನಾವು ನೋಡ್ತಾ ಹೋಗೋಣ. ಬನ್ನಿ ವಿದ್ಯಾರ್ಥಿಗಳೇ, 2 ಮಾರ್ಕ್ಸ್ ಕ್ವಶನ್ಸ್ಗಳು ಯಾವುದು ಅಂತ ನೋಡೋಣ. ಈಗ ಇದರಲ್ಲಿ ಈಗ 2 ಮಾರ್ಕ್ಸ್ ಕ್ವಶನ್ಸು ಇದು ಕೂಡ ಕೇಳ್ಬೋದು, ಮೆನ್ಷನ್ ಎನಿ 3 ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್ ಅಂತ, ಅಥವಾ 3 ಮಾರ್ಕ್ಸಿಗೂ ಕೂಡ ಕೇಳುವಂಥ ಸಾಧ್ಯತೆಗಳು ಇರ್ತವೆ. ಈ 6 ಪ್ರಶ್ನೆಗಳು ನಿಮಗೆ ಬಹಳ ಇಂಪಾರ್ಟೆಂಟ್ ಆಗಿರ್ತವೆ. ರೈಟ್ ಆ್ಯನ್ ಎಲೆಕ್ಟ್ರಿಕ್ ಏನ್ರಿ ಇದು ಫೀಲ್ಡ್ ಲೈನ್, ರೈಟ್ 4 ಜನರಲ್ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅಂತ ಇದೆ. ಕ್ವಶನ್ ನಂಬರ್ 3 ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ದಿ ಕಾಲಮ್ಸ್ ಲಾ ಇನ್ ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಅಂತ ಇದೆ. ಕ್ವಶನ್ ನಂಬರ್ 4 ರೈಟ್ ಕಾಲಮ್ಸ್ ಲಾ ಇನ್ ದಿ ವೆಕ್ಟರ್ ಫಾರ್ಮ್, ಎಕ್ಸ್ಪ್ಲೇನ್ ದಿ ಟರ್ಮ್ಸ್. ಕ್ವಶನ್ ನಂಬರ್ 5 ಸ್ಕೆಚ್ ದಿ ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸ್ ಡ್ಯೂ ಟು ಪಾಯಿಂಟ್ ಚಾರ್ಜ್ Q ಇಫ್ ಅಂತ ಇದೆ. Q ಈಸ್ ಲೆಸ್ ದ್ಯಾನ್ 0 ಆ್ಯಂಡ್ Q ಇಸ್ ಗ್ರೇಟರ್ ದ್ಯಾನ್ 0 ಅಂತ. ಸ್ಟೇಟ್ ದಿ ಎಕ್ಸ್ಪ್ಲೇನ್ ಗಾಸ್ ಲಾ ಇನ್ ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಅಂತ. ನಂತರದಲ್ಲಿ ಪ್ರೀತಿಯ ವಿದ್ಯಾರ್ಥಿಗಳೇ, ಸೆಕೆಂಡ್ ಚಾಪ್ಟರ್ನ ನಾವು ನೋಡೋದಾದರೆ, ಆಯಿತಾ, ಸೆಕೆಂಡ್ ಚಾಪ್ಟರ್ ನಿಮಗೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟೆನ್ಸ್ ಅಂತ ಇದೆ. ಇದರಲ್ಲಿ 5 ಅಂಕದ ಪ್ರಶ್ನೆಗಳನ್ನು ಮೊದಲು ನಾವು ನೋಡ್ತಾ ಹೋಗೋಣ. ನಾನು ಹೇಳಿದ ಹಾಗೆ ಡಿಫೈನ್ಡ್ ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಡ್ಯೂ ಟು ಪಾಯಿಂಟ್ ಚಾರ್ಜ್ ಆ್ಯಂಡ್ ಅರೈವ್ ಅಟ್ ದಿ ಎಕ್ಸ್ಪ್ರೆಷನ್ ಆಫ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಟ್ ದಿ ಪಾಯಿಂಟ್ ಡ್ಯೂ ಟು ಎ ಪಾಯಿಂಟ್ ಸೋರ್ಸ್ ಚಾರ್ಜ್ ಅಂತ ಇದೆ. ಡಿರೈವ್ ದಿ ಎಕ್ಸ್ಪ್ರೆಷನ್ ಫಾರ್ ಕೆಪಾಸಿಟೆನ್ಸ್ ಆಫ್ ಎ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್, ಅದು ಕೂಡ ನೋಡಿಕೊಳ್ಳಿ. ಆಯಿತಾ, ನಂತರದಲ್ಲಿ ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ಹೇಳಿದ ಹಾಗೆ 2 ಮಾರ್ಕ್ ಹಾಗೂ 3 ಮಾರ್ಕ್ ಕ್ವಶನ್ಸ್ಗಳನ್ನು ಈಗ ನಾವು ನೋಡ್ತಾ ಹೋಗೋಣ. ಈ ಚಾನ್ಸಸ್ ಏನು ಅಂತ ಹೇಳಿದರೆ 2 ಮಾರ್ಕಿಗೂ ಬರ್ಬೋದು ಹಾಗೂ 3 ಮಾರ್ಕ್ಸಿಗೂ ಬರ್ಬೋದು. ನೋಡಿ, ಪ್ರತಿಯೊಂದು ಪಾಠದಲ್ಲಿಯೂ ಕೂಡ ನಿಮಗೆ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಇರುತ್ತೆ. ಆ ನ್ಯೂಮರಿಕಲ್ ಪ್ರಾಬ್ಲಮ್ಸನ್ನು ನಾವು ಸಪ್ರೇಟಾಗಿ ಡಿಸ್ಕಷನ್ ಮಾಡೋಣ. ಆಯಿತಾ, ಆ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಬಂದು ನಿಮಗೆ 5 ಅಂಕದ್ದು ಇರುವಂಥದ್ದು. ಈಗ ಇವೆಲ್ಲವೂ ಕೂಡ 2 ಅಂಕಕ್ಕೂ ಬರ್ಬೋದು, ಅಥವಾ ಏನಂತೀರ ತಗೊಳ್ಳು 3 ಅಂಕದ ಪ್ರಶ್ನೆಗಳು ಆಗಿರ್ತವೆ. ಧನ್ಯವಾದಗಳು. ಇದನ್ನೆಲ್ಲ ತಗೊಳ್ಳು ನೋಡ್ಕೊಂಡ್ರೆ ಬಹಳ ಒಳ್ಳೆಯದಾಗತ್ತೆ ಸರ್. ಗಾಡ್ ಬ್ಲೆಸ್ ಯು ಆಲ್. ಇದೇ ರೀತಿಯಾಗಿ ಚಾಪ್ಟರ್ 3 ಕೂಡ ಇದೆ ಸರ್, ಅದನ್ನು ಕೂಡ ನಾವು ತೋರಿಸ್ತೀನಿ ಈಗ. ಆಯಿತಾ, ಇವೆಲ್ಲ ಬಹಳ ರಿಪೀಟೆಡ್ ಆಗಿರುವಂತಹ ಪ್ರಶ್ನೆಗಳು ಆಗಿದ್ದಾವೆ, ಹಾಗಾಗಿ ಇದನ್ನು ತೋರಿಸುತ್ತಿರುವಂಥದ್ದು ನಿಮಗೆ. ಬನ್ನಿ ಸರ್, ಬಂತು. ಎಸ್, ಚಾಪ್ಟರ್ 3 ಕರೆಂಟ್ ಎಲೆಕ್ಟ್ರಿಸಿಟಿ ಅಂತ ಇದೆ. ಚಾಪ್ಟರ್ 3 ಕರೆಂಟ್ ಎಲೆಕ್ಟ್ರಿಸಿಟಿನಲ್ಲಿ ನಾವು ನೋಡೋದಾದರೆ ಪ್ರೀತಿಯ ವಿದ್ಯಾರ್ಥಿಗಳೇ, ಈಗ 5 ಅಂಕದ ಪ್ರಶ್ನೆಗಳನ್ನು ನೋಡೋಣ. 5 ಅಂಕದ ಒಂದು 4 ಪ್ರಶ್ನೆಗಳು ಯಾವ್ದು ಅಂತ. ಡಿರೈವ್ ದಿ ಕಂಡೀಷನ್ ಫಾರ್ ಬ್ಯಾಲೆನ್ಸ್ ಆಫ್ ವೀಟ್ ಸ್ಟೋನ್ಸ್ ಬ್ರಿಡ್ಜ್ ಯೂಸಿಂಗ್ ದಿ ಕ್ರಿಫ್ಚೋರ್ಸ್ ರೂಲ್ ಅಂತ ಇದೆ. ಇದು ಬಹಳ ಅಂದರೆ ಬಹಳ ಆ ಲೆವೆಲ್ಗೆ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಪ್ರಶ್ನೆ, ಯಾಕಂದರೆ ಎಲ್ಲ ನಿಮ್ಮ ಆನ್ಯುವಲ್ ಎಕ್ಸಾಮಲ್ಲೂ ಕೇಳಿರುವಂಥ ಪ್ರಶ್ನೆಗಳು ಆಗಿದ್ದಾವೆ ಇವು. ಆಯಿತಾ, ಅದನ್ನು ನಿಮ್ಗೆ ರಿವಿಷನ್ ಮಾಡುವ ರೀತಿಯಲ್ಲಿ ಅವರು ಕೇಳುವ ಸಾಧ್ಯತೆಗಳು ಬಹಳ ಇರ್ತವೆ. ಕ್ವಶನ್ ನಂಬರ್ 3, 4 ಕೂಡ ಅಷ್ಟೇ ಬಹಳ ಅಂದರೆ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ 5 ಅಂಕದ ಪ್ರಶ್ನೆಗಳು ಆಗಿರ್ತವೆ. ಈಗ ನಾವು ಪ್ರೀತಿಯ ವಿದ್ಯಾರ್ಥಿಗಳೇ ಏನಂತೀರ 3 ಹಾಗೂ 2 ಮಾರ್ಕ್ಸ್ ಕ್ವಶನ್ಸ್ಗಳನ್ನು ನೋಡೋಣ. ಚಾಪ್ಟರ್ 3ನಲ್ಲಿ ನಾವು ನೋಡೋದಾದರೆ 2 ಮಾರ್ಕ್ ಹಾಗೂ 3 ಮಾರ್ಕ್ಸ್ ಕ್ವಶನ್ಸ್ಗಳು ಇವು ಬರುವ ಸಾಧ್ಯತೆಗಳು ಬಹಳ ಇದ್ದಾವೆ. ಡಿರೈವ್ ಆನ್ ಎಕ್ಸ್ಪ್ರೆಷನ್ ಆಫ್ ಫಾರ್ ಡ್ರಿಫ್ಟ್ ವೆಲಾಸಿಟಿ ಆಫ್ ಫ್ರೀ ಎಲೆಕ್ಟ್ರಾನ್ಸ್ ಇನ್ ಎ ಕಂಡಕ್ಟರ್ ಇನ್ ಟರ್ಮ್ಸ್ ಆಫ್ ದೇರ್ ರಿಲ್ಯಾಕ್ಷನ್ ಟೈಮ್ ಅಂತ ಇದೆ. ಡಿರೈವ್ ದಿ ರಿಲೇಷನ್, ಇವೆಲ್ಲವೂ ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳು, ತಾವುಗಳು ನೋಡಿಕೊಳ್ಬೋದು. ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ಓಮ್ಸ್ ಲಾ ಇದೆ. ಗಿವ್ ಎನಿ 2 ಲಿಮಿಟೇಷನ್ಸ್ ಆಫ್ ಓಮ್ಸ್ ಲಾ, ಡಿಫೈನ್ ಮೊಬಿಲಿಟಿ, ಮೆನ್ಷನ್ ಇಟ್ಸ್ ಎಸ್ ಐ ಯೂನಿಟ್, ಇವೆಲ್ಲ 2 ಅಂಕದ ಪ್ರಶ್ನೆಗಳು. ವಾಟ್ ಈಸ್ ಓಮಿಕ್ ಡಿವೈಸ್,
ನೋಡ್ರೋ ಇದು 1 to 6 ತನಕ ಇದಾವಲ್ವಾ, ಮೋಸ್ಟ್ ಎಕ್ಸ್ಪೆಕ್ಟೆಡ್ ರಿಪೀಟೆಡ್ ಕ್ವಶನ್ಸ್ಗಳಾಗಿರ್ತವೆ. ಆಯಿತಾ, ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಜೊತೆ ಹೀಗಿರಲಿ. 5 ಅಂಕದ ನ್ಯೂಮರಿಕಲ್ಸ್ ಅಂತೂ ಇದ್ದೇ ಇರುತ್ತೆ ಚಾಪ್ಟರ್ ವೈಸು. ಈಗ ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್ ನೋಡೋಣ ಚಾಪ್ಟರ್ 4ಅಲ್ಲಿ. ಯಾಕಂದರೆ ಟೋಟಲ್ ನಿಮಗೆ 8 ಚಾಪ್ಟರ್ಸ್ಗಳಿರುವಂಥದ್ದು. ಇದರಲ್ಲಿ ನಾವು ಮೊದಲನೇದಾಗಿ ಈಗ 5 ಅಂಕದ ಪ್ರಶ್ನೆಗಳು, ಈ 3ರಲ್ಲಿ ಯಾವುದಾದ್ರೂ ಒಂದು ಕ್ವಶನ್ ಅಂತೂ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮ್ ಕ್ವಶನ್ ಪೇಪರಲ್ಲಿ ಫಿಕ್ಸ್ ಆಗಿರುತ್ತೆ. ತಾವುಗಳು ನೋಡಿಕೊಂಡ್ರೆ ಬಹಳ ಒಳ್ಳೆಯದು. ಆಯಿತಾ, ಧನ್ಯವಾದಗಳು. ಮುಂದೆ ಹೀಗೆ ನಾವು ನೋಡ್ತಾ ಹೋದರೆ ಪ್ರೀತಿಯ ವಿದ್ಯಾರ್ಥಿಗಳೇ, ಈಗ ಚಾಪ್ಟರ್ 4ನಲ್ಲಿ ನಾವು 2 ಮಾರ್ಕ್ಸ್ ಹಾಗೂ 3 ಮಾರ್ಕ್ಸ್ ಕ್ವಶನ್ಸ್ಗಳನ್ನು ನೋಡುತ್ತಿರುವಂಥದ್ದು. ಚಾಪ್ಟರ್ 4ನಲ್ಲಿ ನಾವು ನೋಡೋದಾದರೆ 2 ಮಾರ್ಕ್ಸ್ 3 ಮಾರ್ಕ್ಸ್ ಇವೆಲ್ಲ ಪ್ರಶ್ನೆಗಳಾಗಿರ್ತವೆ. ನೋಡಿ ವಿದ್ಯಾರ್ಥಿಗಳೇ, ಇಂಪಾರ್ಟೆಂಟ್ ಅಂದರೆ ಆ ಲೆವೆಲ್ಗೆ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆಗಳು. ನಾನು ಹೇಳುವಂಥದ್ದು ಇಷ್ಟೇ ನಿಮಗೆ. ನಾನು ನಿಮಗೆ ಈಗಾಗಲೇ ಪ್ರತಿಯೊಂದು ಏನಂತೀರ ಸಬ್ಜೆಕ್ಟಿನ 4 ಪ್ರಶ್ನೆ ಪತ್ರಿಕೆಗಳನ್ನು ಕೊಟ್ಟಿದ್ದೀನಿ. ದಟ್ ಈಸ್ ಎನಫ್. ನಾನು ಹೇಳ್ತಾ ಇದ್ದೀನಲ್ವ, 10-20 ಇಟ್ಕೊಂಡು ಐನೋ ಸರ್ಕ್ಯುಲೇಟ್ ಆಗ್ತಾಯಿದೆ ಎಲ್ಲ ಕಡೆ, ಅದರಿಂದ ಉಪಯೋಗವಿಲ್ಲ. ನಾನು ಎಂಥ ಪ್ರಶ್ನೆ ಪತ್ರಿಕೆ ಕೊಟ್ಟಿದ್ದೀನಿ ಅಂದರೆ, ಸ್ಟೇಟ್ ಲೆವೆಲಲ್ಲಿ ಬರುವಂಥ ಸ್ಟೇಟ್ ಲೆವೆಲಲ್ಲಿ ಬರುವಂತಹ ಟಾಪರ್ ಜಿಲ್ಲೆಗಳಿದಾವಲ್ವ, ಅಂತಹ ಡಿಸ್ಟಿಕ್ಕಿನ ಕ್ವಶನ್ ಪೇಪರನ್ನು ನಾನು ನಿಮಗೆ ಕೊಟ್ಟಿರುವಂಥದ್ದು 4. ಅದನ್ನು ತಾವುಗಳು ಉಪಯೋಗಿಸ್ಕೊಳ್ತಾ ಇಲ್ಲ ಅಂದರೆ ಅದು ನಿಮ್ಮ ತಪ್ಪಾಗಿರುತ್ತೆ, ಅದು ನಂದಲ್ಲ. ಆಯಿತಾ, ಪದೇ ಹೇಳ್ತಾ ಇದ್ದೀನಿ. ಈ ಪ್ರಶ್ನೆಗಳು ಯಾವಾಗ ಓದಬೇಕು ಅಂತ ಹೇಳಿದರೆ, ಆ 4 ಕ್ವಶನ್ ಪೇಪರು ನೀವು ರೆಡಿ ಇದ್ದೀರಾ ಅಂದಾಗ ಈ ಒಂದು ದಯವಿಟ್ಟು ವಿಡಿಯೋವನ್ನು ತಾವುಗಳು ಅದನ್ನು ಟ್ಯಾಲಿ ಮಾಡ್ಕೊತ ಹೋಗ್ಬೋದು. ಚಾಪ್ಟರ್ 5 ನೋಡೋದಾದರೆ ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟರ್ ಇದೆ. ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟರು ನಾನು ಹೇಳಿದ್ನಲ್ವ ನಿಮಗೆ, ಕೇವಲ 4 ಪಾಠ ನೀವು ರೆಡಿ ಇದ್ದೀರಾ ಅಂದರೆ ಯು ವಿಲ್ ಕ್ರಾಸ್ ಅರೌಂಡ್, ಬರೀ ಆ 4 ಪಾಠದಿಂದಲೇ 50+ ಕ್ರಾಸ್ ಮಾಡಿರ್ತೀರ ನೀವು. ಇದಂತೂ ಅಷ್ಟು ಶ್ಯೂರಾಗಿ ಹೇಳ್ತಾ ಇದ್ದೀನಿ. ಆಯಿತಾ, ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟ್ರಲ್ಲಿ ನಾವು ನೋಡೋದಾದರೆ ಪ್ರೀತಿಯ ವಿದ್ಯಾರ್ಥಿಗಳೇ, ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೈನ್ ದಿ ಗಾಸ್ ಲಾ ಇನ್ ಮ್ಯಾಗ್ನೆಟಿಸಮ್ ಬಹಳ ಅಂದರೆ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಈ ಒಂದು ಪ್ರಶ್ನೆ ಆಗಿರುತ್ತೆ ಇದು. ಯಾಕಂದರೆ ನಾನು ನೋಡಿದ ಹಾಗೆ ಪದೇ ರಿಪೀಟ್, ನಾನು ಹೇಳಿದ್ನಲ್ವ 4 ಕ್ವಶನ್ ಪೇಪರ್ ಕೊಟ್ಟಿದ್ನಲ್ವ, ಕೂತ್ಕೊಂಡು ಇದನ್ನು ಟ್ಯಾಲಿ ಮಾಡ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ. ಹೌದು, ಇವೆಲ್ಲವೂ ಕೂಡ ಅಲ್ಲೇ ಇರುವಂತಹ ಪ್ರಶ್ನೆಗಳು. ಇದು ಸಪ್ರೇಟಾಗಿ ನಮಗೆ ಈಗ ಚಾಪ್ಟರ್ ವೈಸ್ ಕೊಡ್ತಾ ಇದ್ದಾರೆ ಸರ್ರು ಅಂತ. ನಾನು 4 ಕ್ವಶನ್ ಪೇಪರ್ ಏನು ಕೊಟ್ಟಿದ್ದೀನಲ್ವ ನಿಮಗೆ, ಮ್ಯಾಥ್ಸ್ ಆಗಿರ್ಬೋದು, ನಿಮ್ಮ ಫಿಸಿಕ್ಸು, ಕೆಮಿಸ್ಟ್ರಿ, ಬಯೋ ಎಲ್ಲ ಕ್ವಶನ್ಸ್ಗಳು ಕೂಡ ಪ್ರೀತಿಯ ವಿದ್ಯಾರ್ಥಿಗಳೇ ಮೋಸ್ಟ್ ರಿಪೀಟೆಡ್. ಇವೆಲ್ಲವೂ ಕಾಣುತ್ತಿರುವಂಥದ್ದು ಈಗ ನಿಮಗೆ 2 ಹಾಗೂ 3 ಮಾರ್ಕ್ಸ್ ಕ್ವಶನ್ ಆನ್ಸರ್ಸ್ ಆಗಿರ್ತವೆ. 2 ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇದಲ್ವ ಪ್ರಾಪರ್ಟೀಸ್, ಅದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂತ ನಿಮಗೆ ಚಾಪ್ಟರ್ 6 ಇದೆ. ಆ ಚಾಪ್ಟರ್ 6ಅಲ್ಲಿ ಮೊದಲನೇದಾಗಿ ನಾನು ಹೇಳಿದ ಹಾಗೆ ನಿಮಗೆ ನಾವು ಸ್ವಲ್ಪ ಏನಂತೀರ 5 ಮಾರ್ಕ್ಸ್ ಕ್ವಶನ್ಸ್ಗಳನ್ನು ಫಿನಿಷ್ ಮಾಡ್ಕೊಂಡು ಹೋಗ್ಬಿಡೋಣ ಅಂತ. ಹೌದಲ್ವ, 5 ಅಂಕದ ಪ್ರಶ್ನೆಗಳನ್ನು ಸ್ವಲ್ಪ ನೋಡ್ಕೊಂಬಿಡೋಣ. 5 ಅಂಕದ ಪ್ರಶ್ನೆಗಳು ಇವು ಮೇಲಿನ 2 ಪ್ರಶ್ನೆಗಳು ಆಗಿರ್ತವೆ. ನನ್ನ ಪ್ರಕಾರ ನಿಮಗೆ ಬಂದರೆ ಇದರಲ್ಲಿ AC ಜನರೇಟರ್ 2 ಬರುವ ಸಾಧ್ಯತೆ ಇಲ್ಲ ಸರ್. ಆಯಿತಾ, ಚಾಪ್ಟರ್ 5 ಮೇಲೆ ನನಗೆ ಅಷ್ಟು ಫೋಕಸ್ ಇಲ್ಲ ಸರ್. ಸರಿ, ಇದು ಚಾಪ್ಟರ್ 6 ಅಲ್ವಾ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಚಾಪ್ಟರ್ 6 ಇದು. ಇದ್ರ ಮೇಲೆ ನನಗೆ ಅಷ್ಟು ಭರವಸೆ ಇಲ್ಲ, ಯಾಕಂದರೆ ಬಹಳ ಕಡಿಮೆ ಅಂಕಕ್ಕೆ ಇರುವಂತಹ ಒಂದು ಪಾಠ ಆಗಿರುತ್ತೆ. ಎನಿಹೋ, ಗಾಡ್ ಬ್ಲೆಸ್ ಯು. ಸ್ವಲ್ಪ ನೋಡ್ಕೊಳ್ಳಿ ಆಯಿತಾ. ಇವೆಲ್ಲವೂ ಕೂಡ 2 ಅಂಕದ ಹಾಗೂ ಏನಂತೀರ 3 ಅಂಕದ ಪ್ರಶ್ನೆಗಳು. 2 and 3 ಮಾರ್ಕ್ಸ್ ಕ್ವಶನ್ಸ್ ಆಗಿರ್ತವೆ. ಆಲ್ಟರ್ನೇಟ್ ಕರೆಂಟ್ ಇರಬೇಕಲ್ವ AC ಅಂದರೆ. ಹೌದು, ನೀವು ಓದ್ತೀರಾ, ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ ನನಗಿಂತ ಜಾಸ್ತಿ. ನೋಡಿ, ಇದು 5 ಅಂಕದ ಪ್ರಶ್ನೆಗಳಾಗಿರ್ತವೆ. 1, 2, 3 3 ಕೂಡ. ನಂತರದಲ್ಲಿ ಪ್ರೀತಿಯ ವಿದ್ಯಾರ್ಥಿಗಳೇ, ಈಗ ನಾವು 2 ಅಂಕದ ಹಾಗೂ 3 ಅಂಕದ ಪ್ರಶ್ನೆಗಳನ್ನು ಈಗ ಸ್ವಲ್ಪ ನೋಡೋಣ ಆಯಿತಾ, ಯಾವ ರೀತಿಯಾಗಿ ಇದೆ ಅಂತ ನೋಡ್ಕೋಬೋದು ಇದು. ಆಯಿತಾ, ಇದರಲ್ಲಿ ತಾವುಗಳು 2 ಹಾಗೂ 3 ಮಾರ್ಕ್ಸ್ ಕ್ವಶನ್ಸ್ಗಳನ್ನು. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಜೊತೆ ಹೀಗೆ ಇರಲಿ. ಈಗ ಲಾಸ್ಟ್ ಚಾಪ್ಟ್ರಲ್ಲಿ ನಾವು ಇದ್ದೀವಿ ಅಂತ ಅನ್ನಿಸ್ತಾ ಇದೆ ನಮಗೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಂತ. ನನ್ನ ಟಾರ್ಗೆಟ್ ಅಷ್ಟೇ ಇತ್ತು, 10 ನಿಮಿಷದೊಳಗಡೆ ಈ ವಿಡಿಯೋ ಮುಗಿಬೇಕು ಅಂತ, ಹಾಗೆ ಆಗಿದೆ. ಆಯಿತಾ, ಈಗ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸಲ್ಲಿ ಡೈರೆಕ್ಟಾಗಿ ನಾವು ಅಲ್ಲಿ ಇಲ್ಲಿ ಹೋಗೋ ಅವಶ್ಯಕತೆ ಇಲ್ಲ. ನೋಡಿ, ನಾನು ನಿಮ್ಗೆ ಹೇಳಿದೆ, ಅಲ್ಲಿ ಫಸ್ಟು 4 ಪಾಠಗಳಲ್ಲಿ ನಿಮ್ಮ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಬರುವಂಥದ್ದು. ಈಗ ಕೊನೆಯ ಭಾಗದಲ್ಲಿದ್ದೀವಿ. ಇದರಲ್ಲಿ 2 ಮಾರ್ಕ್ಸ್ 3 ಮಾರ್ಕ್ಸು. ಅದಕ್ಕೆ ನಾನು ನಿಮ್ಗೆ ಹೇಳಿದ್ದು, ಫಸ್ಟ್ 4-5 ಚಾಪ್ಟರ್ಸು ತಾವುಗಳು ಥರೋಲಿ ಇಫ್ ಯು ಆರ್ ಪ್ರಿಪೇರ್ಡ್ ಓನ್ಲಿ ಫಸ್ಟ್ 5 ಚಾಪ್ಟರ್ಸ್ 100% 70 ಔಟ್ ಆಫ್ 70 ಮಾರ್ಕ್ಸ್ ನಿಮ್ಗೆ ಸಿಗುತ್ತೆ. ಎಲ್ಲಿ ಸ್ವಲ್ಪ ಮಿಸ್ ಆಗ್ಬೋದು ಅಂತ ಹೇಳಿದರೆ ಅದೇ MCQಸ್ಗಳಲ್ಲಿ ಸ್ವಲ್ಪ ಯಾಮರಿಸ್ಬೋದು, ಯಾಕಂದರೆ ಅಲ್ಲಿ ನಿಮಗೆ ಎಕ್ಸ್ಟ್ರಾ ಕ್ವಶನ್ಸ್ಗಳಿರಲ್ಲ. ಹಾಗಾಗಿ ವಿದ್ಯಾರ್ಥಿಗಳೇ, ಈ ತಾವುಗಳು ಏನು ಮಾಡಬೇಕು ಅಂತ ಹೇಳಿದರೆ ದಯವಿಟ್ಟು ಈ MCQಸ್ಗಳಿಗಾದರೂ ಪ್ರಿಪೇರ್ ಆಗಬೇಕು ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್ ಯು.
ನಾನು ನಿಮ್ಗೆ ಹೇಳಿದಾಗೆ ಮೊದಲು 4 ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿ ನೀವು ತರವಾಗಿಬಿಡ್ತೀರಾ. ಅದರ ಲಿಂಕನ್ನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಕೊಟ್ಟಿರ್ತೇನೆ. ಧನ್ಯವಾದಗಳು. ಇಂಗ್ಲೀಷ್ ಏನು ಬರಲ್ಲ ಅಂದರೂ ದಯವಿಟ್ಟು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಗ್ರಾಮರಿನ ಲಿಂಕ್ಸ್ಗಳನ್ನು ನೀಡಿರ್ತೇನೆ, ಯುಟಿಲೈಸ್ ಮಾಡಿಕೊಳ್ಳಿ. ಧನ್ಯವಾದಗಳು.